ನಾವು ಮಾಗಡಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು MS ರಾಮಯ್ಯ ಆಸ್ಪತ್ರೆ ಮತ್ತು ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ. ನಿಮಗೆಲ್ಲ ತಿಳಿದಿರುವಂಥದ್ದು ಮೆಗಾ ಕ್ಯಾಂಪ್ಗಳು ಮಾಡ್ತಾ ಇದ್ವಿ. ಇದು ನಮ್ಮ BMRD ಮಾಜಿ ಅಧ್ಯಕ್ಷರು ಕೆಂಚೇಗೌಡರು ಒಂದು ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ವಿ. ದಯಮಾಡಿ ಯಾಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಹಲವಾರು ಸಮಸ್ಯೆಗಳಿರ್ತವೆ. ಅದರಲ್ಲೂ ಹೆಣ್ಮಕ್ಳುಗಳು ಹೆಚ್ಚಿಗೆ ಹೆಣ್ಮಕ್ಳುಗಳು ನಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಒಂದು ಎಲ್ಲರೂ ತೋರಿಸ್ಕೋಬೇಕು, ಒಂದು ಅವಕಾಶಗಳು ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಬಾಲಣ್ಣವರು ನನಗೆ ಚುನಾವಣೆದ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ ಪ್ಲಸ್ ಇನ್ನು ಕ್ರೀಡಾ ಸ್ಪರ್ಧೆ ಸಾಂಸ್ಕೃತಿಕ ಕೆಲಸಗಳು ಕ್ರೀಡಾ ಸ್ಪರ್ಧೆಗಳು ಅವೆಲ್ಲ ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದೊಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಭಾನುವಾರ 29ನೇ ತಾರೀಕು ಭಾನುವಾರ ಬೆಳಗುಂಬ ಪಂಚಾಯಿತಿ ಹತ್ತಿಗೇಟ್ನಲ್ಲಿ ಇವತ್ತು ಮೆಗಾ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ರಾಮಯ್ಯ ಹಾಸ್ಪಿಟ್ಲಿಂದ ನುರಿತ ವೈದ್ಯರು ಬರ್ತಾ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್. ಮತ್ತು ಅಲ್ಲಿ ಕ್ಯಾನ್ಸರ್, ಹೆಣ್ಮಕ್ಳಿಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳು ಇರ್ತವೆ. ಆ ಕ್ಯಾನ್ಸರ್ನ ಚೆಕ್ ಮಾಡಲಿಕ್ಕೆ ಒಂದು ಹೈಟೆಕ್, ಕರ್ನಾಟಕದಲ್ಲದು 2ನೇ 3ನೇದು ಇರಬೇಕಂತ ಹೈಟೆಕ್ ಬಸ್ಸೇ ಬಂದು ಬರುತ್ತೆ. ಅದು ಲೇಡೀಸ್ಗೆ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೆ. 2ನೇದು ಮತ್ತು ಹಲ್ಲನ್ನು ಅಲ್ಲೇನೆ ಕ್ಲೀನ್ ಮಾಡಿ ಅಲ್ಲೇ ಸ್ವಲ್ಪ ಕೀಳಬೇಕು ಅಂತ ಹೇಳೋದಕ್ಕಿಂತ ಅದಕ್ಕೂ ವ್ಯವಸ್ಥೆ ಇದೆ. ಮತ್ತು ಕಣ್ಣನ್ನು ಸುಮಾರು ಜನಕ್ಕೆ ಕಣ್ಣನ್ನು ದೋಷ ಇದೆ. ಈಗ ಆ ಕಣ್ಣನ್ನು ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದ್ಬಿಡ್ತೀವಿ. ಅವರು ನಾವೇ ಕರ್ಕೊಂಡೋಗಿ ಆಪರೇಷನ್ ಆದಮೇಲೆ ಕರ್ಕೊಂಬಂದು ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಆಪರೇಷನ್ ಏನಾದ್ರು ಹೆಚ್ಚಿನ ದೈಹಿಕ ಸಂಬಂಧಪಟ್ಟಂತೆ ಯಾವ್ದಾದ್ರು ಆಪರೇಷನ್ ಇತ್ತು ಅಂತೇಳಿ ಅದು ನಮ್ಮ ಬಾಲಣ್ಣವರ ಸಹಾಯದೊಂದಿಗೆ ಅದನ್ನು ಸಹ ಅವ್ರ ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇದು ಪ್ರಚಾರ ಆಗಬೇಕಲ್ಲ, ಅದು ನಾವು ಅಂಗನವಾಡಿಯವ್ರನ್ನ ಎಲ್ಲರೂ ಉಪಯೋಗಿಸ್ಕೊತೀವಿ. ನಮ್ಮ ಮುಖ್ಯವಾಗಿ ನಮ್ಮ ಮುಖಂಡರು ಪಂಚಾಯಿತಿಯ ಮುಖಂಡರುಗಳ ಮುಖಂಡತ್ವವನ್ನು ಮಾಡ್ತಾರೆ. ಹಾಗಾಗಿ ಇದೊಂದು ಪ್ರಚಾರ ಆಗಲಿ ಅಂತೇಳಿ ಸಹ ಆಗ್ತಿರುವಂಥದ್ದು ಉತ್ತಮವಾದ ಕಾರ್ಯಕ್ರಮ ಇದು. ಕೆಲವೊಂದು ಕಡೆ ಬಾಲಣ್ಣವರು ಸೇವೆಯನ್ನು ಓಟಾಗಿ ಕೆಲಸಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸೇವೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯವನ್ನು ತೆಗೆದುಕೊಂಡು ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಪಂಚಾಯತಿಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಕ್ರಬೈಲಿ ಕೇಳ್ತಾ ಇದ್ದಾರೆ, ಬ್ಯಾಲ್ಕೆರೆಯಲ್ಲಿ ಕೇಳ್ತಾ ಇದ್ದಾರೆ, ಇನ್ನು ಹಲವಾರು ಕಡೆ ಕ್ಯಾಂಪ್ಗಳು ಕೇಳ್ತಾ ಇದ್ದಾರೆ. ಅದು ಸಹ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ಒಂದು ತರ್ತಾ ಇದ್ದೀವಿ. ಎಷ್ಟನೇ ಕ್ಯಾಂಪ್ ಸರ್? ಇದು ಅಲ್ಲಿ 7ನೇ ಕ್ಯಾಂಪು ಸರ್. ಇದು ಮೆಗಾ ಕ್ಯಾಂಪಲ್ಲಿ ಮತ್ತು ಕೆಲವೊಂದು ಮಾಡಿದ್ದು, ನಂಜಯ್ಯನಪಳ್ಳಿಯಲ್ಲಿ ಮಾಡಿದ್ದು, ಬಾಚಿರೆಟ್ಟಿಲೊಂದು ಮಾಡಿದ್ದು, ಇನ್ನು ಹಲವಾರು ಕಡೆ ಮಾಡಿದ್ದು. ಇದು ಒಂದು ಮೆಗಾ ಕ್ಯಾಂಪ್. ಇದು ಅಂದರೆ ಎಲ್ಲ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಚರ್ಮ ರೋಗ, ಕಣ್ಣಿನ ತಪಾಸಣೆ, ಸಾಮಾನ್ಯ ಮತ್ತು ECG ಅಂದರೆ ಎಕೋನು ಮಾಡ್ತೀವಿ ನಾವು. ECG ಸುಮ್ಮನೆ ಮಾಡಿ ಕಳಿಸೋದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅದನ್ನೇ ಒಂದು ಸಪ್ರೇಟ್ ಮಿಷಿನ್ ತರಿಸಿ, ಎಕೋ ಮಿಷಿನ್ ತರಿಸಿ LS ಬಾಟಲ್ ಮಾಡುವಂಥದ್ದು, ಶ್ವಾಸಕೋಶ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಕಿವಿ ಮೂಗು ಗಂಟಲು, ENT ಸಂಬಂಧಪಟ್ಟಿದ್ದು, ಮೂಳೆ ರೋಗ. ಅದನ್ನು ನಮ್ಮ ರೈತಾಪಿ ಜನರು ಪಾಪ ಎಲ್ಲರೂ ಸಹ ಕಾಲು ನೋವು ಅಂತಾರೆ. ಅದಕ್ಕೆಲ್ಲರಿಗೂ ಟ್ರೀಟ್ಮೆಂಟ್ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮೆಡಿಸಿನ್ನು ಏನು ಆಯಿಂಟ್ಮೆಂಟ್ ಬೇಕಾ, ಮಾತ್ರೆಗಳು ಬೇಕಾ ಅದನ್ನು ಕೊಡ್ತೀವಿ. ಜೊತೆಯಲ್ಲಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಮತ್ತು BP, ಶುಗರ್, ಸಕ್ಕರೆ, ಅಲರ್ಜಿ ಎಲ್ಲ ಪ್ರತಿಯೊಂದು ಮನುಷ್ಯನಿಗೆ ಏನೇನು ದೋಷಗಳಿದೆ ಎಲ್ಲದಕ್ಕೂ ಒಂದು ಕೆಲಸಗಳು ಮಾಡೋಕ್ಕೆ ಹೋಗ್ತೀವಿ. ಟೈಮಿಂಗ್ ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಇರುತ್ತೆ. ಮತ್ತು ಯಾರು ಬರ್ತಾರೋ ರೋಗಿಗಳು ಪಾಪ ತೋರಿಸ್ಕೊಳ್ಳಿಕ್ಕೆ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹಣ್ಣು ಹಂಪಲುಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರ್ತದೆ. ಪ್ಲಸ್ಸು ಬಂದಂಥವ್ರು ಊಟ ಮತ್ತು ಬಂದು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಕರ್ಕೊಂಡು ಹೋಗ್ಬಿಡೋಕ್ಕೆ ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಇಷ್ಟೆಲ್ಲ ಬಾಲಣ್ಣವರ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ಮತ್ತು ತಮಾಜಣ್ಣವರ ಮುಖಂಡತ್ವದಲ್ಲಿ ಇಷ್ಟು ಕೆಲಸಗಳು. ಸರ್ ಗೆಸ್ಟ್ಗಳು ನಮ್ಮ ಸುರೇಶ್ ಅಣ್ಣ ಕರಿತಾ ಇದ್ದೀವಿ. ಸುರೇಶ್ ಅಣ್ಣವ್ರಿಗೆಲ್ಲ ಬಾಲಣ್ಣ ಅಂತೂ ಬಂದೇ ಬರ್ತಾರೆ, ತಮಾಜಣ್ಣವ್ರು ಬರ್ತಾರೆ. ಬಾಲಣ್ಣವರು ಮತ್ತು ತಮಾಜಣ್ಣವರ ಮತ್ತೆ ನಮ್ಮ ಪಂಚಾಯತಿ ಎಲ್ಲ